ಓಹೋ, ಏನಪ್ಪ, ಏನು ಈ ಪಾಟಿ ಚಳಿ ಹಿಡಿತಾ ಕೂತದಲ್ಲ. ಶಿವ ಹೋಗತ್ತಾಗೆ ಜೀವೆಲ್ಲ ನಡ್ಗೋಯ್ತಾ ಕುಂತದೆ. ಬೆಂಕಿ ಕಸ್ಕೊಂಡು ಕೂತಿದ್ದೀರಾ ಅಲೆಯ? ಏನು ಹೊಸಿ ಚಳಿಯ ಹೋಗ ಪುಣ್ಯದ ಕಿತ್ತಿಯತ್ತಾಗೆ ಏನು ಜೀವೆಲ್ಲ ನಡ್ಗೋಯ್ತು. ಏನು ಮಾಡ್ತಿರೋದು ಮಗ ಎದ್ಲ? ಮನ್ಗಳ ದೇವಿ ಮಗನು ಮನ್ಗದೆ ಹೇಳಿಸ್ನಿಲ್ಲ ಮನೆ ಕಳ್ಳಿ ಅಂತ. ಹೇಳಿಸ್ಬೇಡ ಸುಮ್ಕಿರು, ಇಟ್ಟೊತ್ತಿಗೆ ಯಾಕೆ ಹೇಳ್ಸಿಯ ಮನೆ ಕಳ್ಳಂತೆ. ಇದು ಕಾಪಿ ಕಾಯ್ಸನ? ಏ ಬುಡು ಮಗನು ಹೇಳಿ ಕಾಯಿಸುವಂತೆ. ಉಫ್ ಅಂತಾನೆ ಕಣ್ಮರೆ ಏನು ಹುಸಿ ಚಳಿಯ ಕೊರೆ ಏನು ಹುಸಿ ಕೊರೆ ಯಾಕೋತಾಗೆ. ಹೂವ ಹೋಗ್ಲ ಈಗ ಎತ್ತಕ್ಕಾಕಿರತ್ತಾಗೆ ಹಂಗೂ ಕಾಪಿ ಕಾಯಿಸ್ಕೊಡ್ಲಿ ಅಂದ್ಬಿಟ್ಟು ಹೇಳಿಸ್ತೇನೆ ನಿನ್ನ ಓಸಿ ಕೂಗುದ್ನ ಹೇಳ್ಸಿ ಸಾಕಾಯ್ತತ್ತಾಗೆ. ಹೇಳಿ ನೀವಲ್ಲ ಹೋಟ್ಲು ದಿಕ್ಕು ಹೋಗಿದೆ. ಅದೇ ಕಾಸ್ಕ ಆಡ್ಬಿಡ್ಸ್ಕೊಂಡಿರತ್ತೀರ ನೀವು, ಅದೇನು ಬುದ್ಧಿ ಕಲ್ತಿದ್ದೀರೋ ಕಣೆ. ಅಯ್ಯೋ ಬಾ ಏನತ್ತಾಗೆ ಏನು ಅದರಿಂದ ಎಲ್ಲ ಏನು ಉಳ್ಸಕ್ಕದ್ದು ಅವೇನೋ ಅಂತಿರಂತೆಲ್ಲ ಸಣ್ಣ ಎಣ್ಕೆ ಮಾಡಕ್ಕದ್ದ. ನಾನು ಕುಡ್ದ ಓದೆ ಇವನಿದ್ನಲ್ಲ ಬಣ್ಣ ಸಂಕ್ರ ಕುಡಿ ಅನ್ಕೊಂಡು ಕುಡಿಸ್ತಾ. ಅದಕ್ಕೆ ಸಿದ್ದಣ್ಣ ಅಂಗಡಿಲಿ ಒಂದಿಷ್ಟ ಸಾಮಾನು ತಗೊಬಿಡ್ಬೇಕಾಗಿತ್ತು. ಪರದಾಟ ಕುತ್ಕೊಂಡಿರೋ ಮುಂದ್ಗಡೆ ಸಾಮಾನಿಲ್ಲ ಅದಿಲ್ಲ ಇದಿಲ್ಲ ಅಂತ ಕೊಟ್ಕೋಬೋದಾಗಿತ್ತು. ಈಗ ನಾನು ಇನ್ನು ಬೆಣ್ಣೆ ಹೋಗೋ ಗಂಟೆ ಕೂಲಿ ಕೆಲಸಕ್ಕೆ ಹೋಗಾಕಿಲ್ಲ. ಇನ್ನೇನು ಕೆಲಸಕ್ಕೆ ಹೋಗೋಣ ಹೋಗದ್ದ. ನನ್ನ ಮಗಳ ಜೊತೆ ಇರಬೇಕು. ಅಪ್ರೂಪ್ ತಂಗೆ ಬಂದವಳು 2 ವರ್ಷ ಆಗದೆ ಇನ್ನು ನಾನಂತೂ ಹೋಗ್ತಿರ ಕಣಪ್ಪ. ನೀನು ಹೋಗುವಂತಂದ ಸಿದ್ದನ್ಗೆ ಹಳೆ ಬಾಕಿ ಕೊಡಬೇಕು ತಿರ್ಗ ಏನಂತ ಕೇಳೋದು. ನಾನು ಕೇಳ್ತೀನಿ ಸುಮ್ಕಿರಿ. ನಾನು ಕೇಳ್ಬಿಟ್ಟು ತಗೋತೀನಿ ಎಲ್ಲ 1 ಕೆಜಿ ತಗೋತೀನಿ ಅಚ್ಚುಕಟ್ಟಾಗಿ. ಅಯ್ಯೋ ಅಲ್ಲಾರೆಯ ಅಚ್ಚುಕಟ್ಟಾಗಿ ಉಂಡದೋ ಇಲ್ವೋ ಹಾಳ್ಗರಿದು ಇಲ್ಲಾರೆ ನಿಮ್ಮದೇ ಉಣ್ಕೊಂಡು ಹೋಗ್ಲಿ ಅಂತ. ಆಯಿತು ಮಾಡ್ಕೊಡಿ, ಈಗೇನು ಬೇಡ ಅಂತ ಯಾರು ಹೇಳಿದವರು ನೋಡದ ನೀನೇ ಕೇಳು ಒಂದು ಮಾತಾ. ನೀನು ಹೇಳಿದ್ರೆ ಕೊಡ್ತಾನೆ ತಗೋಬಾ ಕೊಡೋಕ್ಕಾಯ್ತದೆ. ಇನ್ನೇನು ಮಾಡಿ ಚೆನ್ನಾಗಿದ್ದಾಳಂತ ಸುಮಾರು ನೋಡ್ಕೊಂಡಿದ್ದಾರಂತ. ನೋಡ್ಕೊಂಡಿದ್ದಾರಂತೆ. ಅಯ್ಯೋ ಅದೇನು ನೋಡ್ಕೊಂಡಿದ್ದಾರೋ ಏನೋ ಬಿಡಿಯಕು. ಇವನು ಹೆಂಗಾರು ಇವ್ರು ಗಂಡ ಒಬ್ಬ ಸರಿಯಾಗಿದ್ಬಿಟ್ಟಿದ್ರೆ ಹೆಂಗಾರು ಆಗೋದು. ಇನ್ಯಾವುದೂ ಇಲ್ಲ ಕಣೋ, ಇನ್ಯಾವ ತೊಂದರೆನೂ ಇಲ್ಲ. ಇನ್ನು ಹೊಡೆಯಕ್ಕಿಲ್ಲ ಬಿಡಿಯಕ್ಕಿಲ್ಲ ಬೋಯಕ್ಕಿಲ್ಲ ಎಡ್ತಿಗೆ ಆಸೆಗೆ ಅವನೇ. ಈ ದುಡ್ಡು ಕಾಸು ಬಿಗಿಲ್ಲ ಏನು ಮಾಡಿಯೇ. ಆಮೇಲೆ ಅವರು ಹೂವು ಔಷಧಿ ಜಗ್ಗುಸಿ ಕೇಳುಮ ಮಾಡುಮ ಅನ್ನೋದಿಲ್ಲ. ಕಿರಿ ಸೊಸೆ ಕಿರಿ ಮಗ ಅನ್ಕೊಂಡಂಗೆ ಆಡೋದು. ಇನ್ನೇನು ಮಾಡೋಕ್ಕಾದದು ಬುಡಿಯತ್ತಗೆ. ನಾನು ಕೋಪ್ತಲ್ಲಿ ಏನೇನೋ ಒಂದೊಂದ್ಸತಿ ಮಾತಾಡ್ಬಿಡ್ತೀನಿ ನಿಮಗೆ, ಆಮೇಲೆ ನನಗೆ ಹೊಟ್ಟೋರಿತದೆ. ನೀವು ಒಳ್ಳೆದಾಗಿ ಅಂತ ನೀನು ಮಾಡಿದ್ದು ಮದುವೆ ಈಗ ಏನು ಮಾಡಂಗಿದ್ದು ಹಿಂಗೆ ಆಯಿತು. ಅದಕ್ಕೆ ಸುಮ್ಕಿರು ಸರಿ ಆಯ್ತದೆ. ಅಯ್ಯೋ ಏನು ಮಾಡಿ ಎಲ್ಲ ಸರಿ ಆಯ್ತದೆ. ಹೊಸ ತಾಳ್ಮೆ ತಗೋಬೇಕು ಅಷ್ಟೇ. ವಾಲ್ತಕ್ಕೆ ಹೋಗಿ ಒಂದು ಇಡೀ ಅವ್ರೆಕಾಯಿನಾರು ಕುಯ್ಕೊ ಬರೋಣ. ಎಂತ ಅವ್ರೆಕಾಯಿ ಸಾರು ಮಾಡಿಯೇ ಕೋಳಿ ಕುಯ್ತೀನಿ ಅಂದ್ರೆ ಕೂದಾಕತ್ತಾಗೆ ಕುಯ್ಕೊಟ್ಟಂಗೆ ಕೊಡಿಲ್ಲ ನಾನು. ಸಂಡೆ ಮೇಲೆ ಮಾಡ್ಕೊಳತ್ತ ಹೋಗಿ ಸಾಮಿಗೆ ತಿನ್ನಬೇಕು ಅಂತಾಳೆ. ಒಂದಿಷ್ಟು ಅಕ್ಕಿ ಬುಡ್ಸ್ಕೊಬತ್ತೀನಿ ಮಾಡ್ಕೊಳಕ್ಕಾಯ್ತದೆ. ಮಾಡ್ಕೊಡು ಅದು ಏನು ಕೇಳೋದು ಮಾಡ್ಕೊಡು. ತಿನ್ನಲಿ ಪಾಪ ಚೆನ್ನಾಗಿ ತಿನ್ನಲಿ ಹೋಗಂಟವ. ಆ ಬಡ್ಡಿಯದ ಬೇರೆ ಬಂದು ಕರ್ಕೊ ಹೋಯ್ತೀನಿ ಏನಿಲ್ಲ. ಕುರುವಾರ ನಾವಿಕ್ಕಿ ಕರ್ಕೊಂಡು ಹೋಗ್ಬಿಡ್ಬೇಕಂತೆ. ಬತ್ತನಾಕಿ ಬಂದು ಕರ್ಕೊ ಹೋಯ್ತಾನಂತೆ. ಏನೊಂದು 2 ದಿವಸ ಲೇಟ್ ಆಗ್ಬಿಟ್ರೆ ಏನಂತೆ ಏನು ಮಾಡೋಕೆ ತಡ ಆಗ್ತಾನೆಯ. ಪರವಾಗಿಲ್ಲ ಏನು 7 ಟೈಮಿಗೆ ಕರ್ಕೊಂಡು ಹೋಗ್ಬೇಕಾ ಮಾಡಿ. ಸುಮ್ಮನೆ ಬಡ್ಡೆಗಳು ಸರಿ ಇಲ್ಲ. ಬುಧವಾರ ಕಂಡದ್ದು ಏನೇನು ಬೇಕು ಮಾಡಿಕ್ಕು. ಗುರುವಾರ ಏನಾದ್ರು ಕರ್ಕೊಂಡು ಹೋಗ್ಬಿಟ್ಟು ಹುಡಕಾಯ್ತದೆ. ಆಯಿತು ಬಿಡಿ. ಹೆಂಗೆ ಗೊತ್ತಾಗಿ ಏನು ಸೋರೋ ಕೂತಾಳಲ್ಲ ಮರೆಯ ಏನಾರು ಇದ್ದಾಳ ನನ್ನ ಮಗಳು. ಹೊಟ್ಟೆ ಉರಿದು ಬೆಂಕಿ ಆಯಿತು ನನ್ನ ಮುಗಿ ನೋಡಿದ್ರೆ ಆತಗೆ. ಅಯ್ಯೋ ಏನಷ್ಟು ಚೆನ್ನಾಗಿದ್ಲು. ಹೊಲ್ತಕ್ಕೆಲ್ಲ ಓದಳಂತೆ ಕಣ ಹಾಕಿ ಕರ್ಕೊತಾನಂತೆ ಕತೆ. ಹೊಲ್ತಕ್ಕೆಲ್ಲ ಕುಣ್ಸ್ಕೊಳಕ್ಕಿಲ್ವಂತೆ. ಒಂದು ದಿಸ್ಲು ಮನೆ ತೆಗೆದಂಗಿಲ್ವಂತೆ ಕಣ. ಗೆದಿ ಸಣಕ್ಲ ಆದಂಗೆ ಆಗೋಳೆ ಕಣ. ಏನು ಮಾಡಾಗಿದ್ದು ಈಗ ನಮ್ಮ ತಾವೇನಾರು ಬಂಡವಾಳ ಇದ್ರೆ ತಗೋಬಾ ಒಂದಿಷ್ಟು ದುಡ್ಡ. ನಿನ್ನ ಗಂಡನಿಗೆ ಹೇಳ್ಬಿಟ್ಟು ಒಂದು ಅಂಗಡಿಯೋ ಪಂಗಡಿಯೋ ಏನಾರು ಒಂದು ಮಾಡಿಸ್ಕೊಂಡು ಹೊತ್ತಾಗೆ ಹೆಂಗೋ ಖಾರ ಕಳಿ ಅಂತ ಅನ್ಬೋದಾಗಿತ್ತು. ಕಿರಿ ಮಗ ಕಿರಿ ಸೊಸೆ ದುಡಿತಾರೆ ಅಂತ ಅಮ್ಮ ಅವ್ರ ಕಡೆಗೆ ಒಲ್ವು. ಅಲ್ಲಿ ಕಿರಿ ಸೊಸೆ ಅವರು ಮನೆ ಕಡೆ ಚೆನ್ನಾಗವ್ರೆ ಅನುಕೂಲವಾಗಿ ಅವ್ರೆ ಅಂದ್ಕೊಂಡು ಅವ್ರದ್ದೇ ಅವ್ರು ನಡೆಸ್ತಾರೆ. ಇನ್ನು ನಾವು ಬಡವರಾಗಿರೋದು ಕೆಲವು ಇವತ್ತು ಈ ಪರಿಸ್ಥಿತಿ ಬಂದಿರೋದು. ನಾವು ಒಂಚೂರು ಅನುಕೂಲವಾಗಿದ್ದಿದ್ರೆ ನಮಗೂ ನನ್ನ ಮಗಳು ಚೆನ್ನಾಗಿರೋಳು ಏನವ ಮಾಡಿಯೇ. ಅಯ್ಯೋ ಕಾಣೆ ಕಣಪ್ಪ ಕಾಣೆ ಏನು ಮಾಡೋದು ಏನೋ ಹೊಟ್ಟೆ ಉರಿತದೆ. ನಮ್ಮ ಮುಗಿಗೂ ಏನು ತಗೊಳಕ್ಕಿಲ್ವಂತೆ. ಅವಳು ಕೈ ಸೇದಾಗ ಅವಳು ಬಾಯಿ ಸೇದಾಗ. ಇವನು ಬೆಳೆಯೋದೇವನು ಓದ ಇದರಲ್ಲಿ ಜೋಳವ ಮಾರೋದ್ರಂತೆ 25 ಮೂಟೆ ಮಾರೋದ್ರಂತೆ. 8 ಈಸ್ಕೊಂಡು ನೀವಂತಲ್ಲ ಇವನು ಹಿಂಗೆಯ ಎಲ್ಲ ತಂದೆ ಅವನು ಕೊಡ್ಬೇಕಂತ ಕರ್ಕೊಂಡೇ ಹೋಗ್ಬೇಕಂತೆ. ವ್ಯಾಪಾರತಕ್ಕೆ ಇವನು ಅವಳನ್ನ ಕರ್ಕೊಂಡು ಹೋಗಿ ಅವಳು ದುಡ್ಡು ಇಸ್ಕೊಳ್ಳೋದಂತೆ. ಇವನು ತಗೊಂಡೋಗಿ ಎಲ್ಲ ಮೂಟೆ ಎತ್ತಾಕೋದಂತೆ. ಈ ಬುದ್ಧಿನೂ ಕಲ್ತಾರ. ಒಂದು ಜಗ್ಗುಸ್ ಕೇಳೋದಲ್ವಾ. ಅಯ್ಯೋ ಮಾಡಿ ಬಂದವ ಅದರಲ್ಲೇನಂತೆ ಜಗ್ಗುಸ್ ಕೇಳೋಕ್ಕೆ. ಅವ್ನು ಇವನು ಕೆಲಸ ಮಾಡ್ದಾನೆ ಗಂಡು ಬರ್ತು ದುಡಿದಾನೆ ದುಡ್ಡು ಬತ್ತಿತ್ತ ಅದು ಕೇಳೋಕ್ಕೆ ಕತ್ತಿಲ್ವಲ್ಲ. ಅವ್ನು ಕೇಳೋರು ಹೆಂಗಾರ ಆಯ್ತದೆ. ನೀವು ಕೇಳೋರು ಬಿಟ್ಟಾಳೆ. ನಿಮ್ಮ ಅಪ್ಪನ ಮನೆಗೆ ಗೊತ್ತಾ ಬಂದಿದ್ದೀಯ ಅಲ್ವಾ ಅಂತಾಳೆ. ನೋಡೋದು ಸುಮ್ಮನಿರು ನೋಡೋದ ಏನಾದ್ರು ಅವಮ್ಮ ಏನು ಲಾಸ್ ಮಾಡೋಳ ಏನಾದ್ರು ಮಾಡ್ತಾಳೆ. ಇವಾಗೇನು ಆಸ್ತಿ ಪಾಸ್ತಿ ತೆಗ್ದೋಳೋ ಹೆಂಗೋ. ಇವನು ಕೈ ಸರಿ ಇಲ್ಲ ನಿನ್ನಳಿ ಮೈಂಡು. ಇಸ್ಬಿಟ್ಟು ಆಡೋಕ್ಕೆ ಕೂತ್ಕೊತಾನೆ ನಾ ಕಾಸು ಸಾಕು ದುಡ್ಡು ಕೈ ಸಿಕ್ಕದೆ ತಡ. ಹಿಂಗಾಗಿ ಮನೆ ಹಾಳಾಯ್ತದೆ ಅಂದ್ಬಿಟ್ಟು ಬಿಗಿಯಾಗಿದ್ದಾಳೋ ಹೆಂಗೋ ಅಮ್ಮ. ನೋಡೋದ ಮೋಸ ಮಾಡೋಳ. ಅವ್ನಿಗೊಂಥರ ಇವ್ನಿಗೊಂಥರ ಮಾಡೋಳ. ನೋಡೋ ಸುಮ್ಕಿರು ಏನೋ ಒಂದು ಒಳ್ಳೇದು ಆದರೂ ಆಗ್ಬೋದಲ್ವಾ. ಅವಳ ಮನಸ್ಸಲ್ಲಿ ಏನಿದ್ದದೋ ಇವನಿಗೆ ಅಗ್ರ ಕೊಟ್ಟರೆ ಹಾಳು ಮಾಡಿಬಿಡ್ತಾನೆ ಬದುಕುಬೇಡ ಅನ್ನೋದು ಇರ್ಬೋದು. ಹುಡು ಏನೋ ಒಂದು ಒಳ್ಳೇದಾಗಲಿ. ಅಯ್ಯೋ ಒಳ್ಳೇದಾಗಲಿ ಕಣಪ್ಪ ಒಳ್ಳೇದಾಗಲಿ. ಅದನ್ನೆಲ್ಲ ನಾನು ಕೇಳೋದು ಅಷ್ಟು ಆಗ್ಬಿಟ್ಟು ನನ್ನ ಮಗಳ ಜೀವನ ಸರಿ ಆಗ್ಬಿಟ್ರೆ ನನಗೆ ಇನ್ನೇನಾಗಬೇಕು. ಎಲ್ಲ ಸರಿ ಆಯ್ತದೆ ಸುಮ್ಮನಿರು. ತಾತ ನಾನು ಬೆಂಕಿ ಕಾಯ್ತೀನಿ.
ಓಹೋ ಬೆಂಕಿ ಕಾದಿಯವ್ವ ಬಾ 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 ಹುಷಾರ ಕಾಯ್ ಬಾ. ತಾತ ಇಲ್ಲಿ ಚಂದ, ನಮ್ಮ ಊರಲ್ಲಿ ಚಂದಿಲ್ಲ ತಾತ. ಯಾಕ್ಲಾ ಏನಿದದು ನಿಮ್ಮ ಮನೆನಾರೇ ಚೆನ್ನಾಗದೆ, ನಿಮ್ಮ ಮನೆ ಚೆನ್ನಾಗಿಲ್ವಾ ನಮ್ಮದೇ ಚೆನ್ನಾಗಿರದ? ನನಗೆ ಇಲ್ಲಿರೋದು ಅಂದರೆ ತುಂಬ ಇಷ್ಟ. ಅಲ್ಲಿ ಚಂದಿಲ್ಲ, ಅಜ್ಜಿ ಬೈತಾಳೆ. ಹಂಗೊಂದು ಕೊನವ ಬೋಯ್ತಾಳೆ ಆಡ್ತಾಳೆ ಅಂತ ಹಂಗೆಲ್ಲ ಮಾತಾಡ್ಬಿಡ್ದು. ಒಳ್ಳೆ ಮಾತು ಆಡಬೇಕು, ಗೌರವ ಕೊಡಬೇಕು. ಮತ್ತೆ ಅಜ್ಜಿ ನನಗೆ ಬೈತಾರೆ ಯಾವಾಗ್ಲೂ. ಬೋದ್ರು ಬೋಯ್ಲಿ ಬಿಡವ, ಬೋಯೋರು ಬದುಕಕ್ಕೆ, ಹೋಗ್ಬಿಡೋರು ಕೇಳಕ್ಕೆ. ಅದನ್ನ ನೀನು ಅರ್ಥ ಮಾಡ್ಕೋಬೇಕು ಕಣ್ಮಗ್ಳೆ. ಸರಿ ತಾತ ಆಯ್ತು. ಯಾಕೆ ತಲೆಗೆಡ್ಸ್ಕೊಬೇಡ, ಸುಮ್ಮನಿರ್ ಮಗ್ಳೆ. ಹಂಗೆಲ್ಲ ಅಜ್ಜಿ ಬೋದ್ರು ಬೋಯ್ಕತ್ತದೆ ಬಿಡು, ಅವಕ್ಕೆಲ್ಲ ಬೇಜಾರು ಮಾಡ್ಕೊಂಡಾರ. ಸರಿ ತಾತ ಆಯ್ತು. ಅಯ್ಯೋ ನನ್ನ ಬಂಗಾರದ ಮಗಳೇ, ಈ ಸ್ಕೂಲಲ್ಲಿ ಚೆನ್ನಾಗಿ ಓದಿಯವ? ಚಂದಾಗಿ ಓದ್ತೀನಿ ನಾನು. ಚಂದಾಗಿ ಓದ್ಬೇಕು. ನನ್ನ ಕೆಲಸ ತಕೊಂಡು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಆಯ್ತಾ? ನಿನ್ನ ತಂದಂಗೆ ನೋಡ್ಕೊತೀನಿ, ಅಯ್ಯನು ತಂದಂಗೆ ನೋಡ್ಕೊತೀನಿ, ಆಮೇಲೆ ಅಮ್ಮನು ಅವನು ತಂದಂಗೆ ನೋಡ್ಕೊತೀನಿ, ಅಪ್ಪನು ತಂದಂಗೆ ನೋಡ್ಕೊತೀನಿ. ಓಯ್ಯೋ ಅಲ್ಲಿ ಗಂಟ ನಾನು ಇದ್ದಿ. ಎಲ್ಗೆ ಓದಿ ತಾತ? ಮ್ಯಾಕ್ ಹೊಂಟೈತೀನಿ ಮ್ಯಾಕೆ. ಮನೆ ಮೇಕ್ ಓದಿಯಾ? ಅಯ್ಯೋ ಮನೆ ಮ್ಯಾಕೆ ಹೋಯ್ತೀನಿ, ಮನೆ ಮ್ಯಾಕೆ. ಇನ್ನೇನವ ತಿಂಡಿ ಗಿಂಡಿ ತಕೊಟಾರ? ಇಲ್ಲ ಕಂತ ತಾಕೋದಕ್ಕೆ ಇಲ್ಲ, ಅಜ್ಜಿ ಬೈತದೆ. ಅದಕ್ಕೆ ಕರ್ಕೊಂಡೋಗಿ ಸಿದ್ದಣ್ಣ ಅಂಗಡಿಗೆ ಬೆಡ್ನುವೆ ಬಿಸ್ಕಟ್ನ ತಕೊಡೋಗಿ. ಓ ಬೆಡ್ ಬೇಕಾ ಮಗಳೇ? ಕಾಪಿ ಕಚ್ಕೊಂಡು ತಿಂತಾಳಂತೆ, ತಕೊಬಂದು ಕೊಡಿ ತಾತ. ನನಗೆ ಬೆಡ್ಡು ಬಿಸ್ಕಟ್ಟು ಆಮೇಲೆ ಗುಳ್ಳೆ ಪೆಪ್ಪೆ ಎಲ್ಲ ತಕೊಡು ತಾತ, ಶುಂಠಿ ಪೆಪ್ರಿ ಮಿಟ್ಟೆಲ್ಲನೇ. ಓ ಆಯಿತು ಕಣ್ಮಗಳೇ ಆಯಿತು, ತಕೊಟ್ಟವು. ನೋಡು ಹೂವು ಎದ್ದಿದ್ದಳು ಮನೆಗಿದ್ದಳು ಏನು ಅಂತ ಹೇಳ್ಸೋಗು, ಕಾಪಿ ಮಾಡ್ಬೇಕಂತೇನವ. ಸರಿ ತಾತ ಆಯ್ತು, ಹೇಳಿಸ್ತೀನಿ. ಅಲ್ಲ ಸಂಪಾದನೆಗೆ ಬೆಂಕಿ ಆ ಮೂಗಿಗೆ ಒಂದು ಬೆಡ್ಡು ಬಿಸ್ಕತ್ನಾರು ತಕೊಡ್ಬೇಡ್ದ? ಏನು ಸಂಪಾದನೆ ಮಾಡಿ ಆತು ಪ್ರಯೋಜನ? ಏನು ಸತ್ತಾಗ ಅದೇ ಮೇಲೆ ಕರ್ಕೋಬೋದಾರ? ಅಯ್ಯೋ ಏನು ಮಾಡೋದು, ಎಲ್ಲ ಹಣೆ ಬರ. ಸುಮ್ಮನಿರಿ. ಹೆಂಗೆ ಮಾಡೋದು? 5,000 ರೂಪಾಯಿ ಕೊಡ್ಬೇಕಲ್ಲ, ಅದೊಂದು ಕೊಟ್ಬಿಟ್ರೆ ಅವ್ರ ಅಂಗ್ರಣನೇ ಇರಕ್ಕಿಲ್ಲ. ಆಮೇಲೆ ಯಾರು ಮಾತಾ ಕಮ್ಮಿ ಮಾಡೋಣ ನೋಡ್ಬೋದು. ಅದೊಂದು 5,000 ಸಿಕ್ಕಾಕೊಂಡ್ಬಿಟ್ಟಿರೋದಕ್ಕೆ ಆಯ್ತಿರೋದು ಅಂತ ಅನ್ಕೋತೀನಿ. ಇಲ್ಲಿದ್ದದ ಕಾಸು ಕೊಡೋಕ್ಕೆ ಅವ್ರಿಗೆ ಸುಮ್ಮನಿರು. ನೋಡೋಕ್ಕಾಯ್ತದೆ ಇನ್ನೊಂದು ಸತಿ ಬಂದಾಗ ಯಾರ್ತವರಿಯ ಕಿತ್ತಿ ಕೊಡೋಕ್ಕಾಯ್ತದೆ. ಈಗ ಎಲ್ಲಿದ್ದದವ ಕೊಡೋಕ್ಕೆ? ಅಯ್ಯೋ ಭಗವಂತ ಯಾವಾಗ ನಮ್ಮ ಕಷ್ಟ ಪರಿಹಾರ ಮಾಡೋಣ ಏನೋ, ನೋಡೋದ ಬುಡಿಯತ್ತಾಗಿ. ಅಯ್ಯೋ ನೋಡೋದ ಬಿಡು, ಹೋಗ್ಬಿಟ್ಟು ಈಗ ಹೆಣ್ಣು ಮುಂದ್ಗಡೆ ಅದು ಇದು ಅಂದ್ಕೊಂಡ್ರೆ ಆಗ ಹೇಳ್ಕೊಂಡು ಕೂತ್ಕೊಬೇಡ ನೀನು ಆಯಿತಾ? ಸುಮ್ಮನೆ ಇದ್ದು ಬಿಡು. ಹೋಗೋಗಂಟ ಬೆಣ್ಣ ನಗ್ನಗಿತ ಮಾತಾಡ್ಸ್ಕೊಂಡು ಕತೆ ಹಸ್ಕೊಂಡು ಅಲ್ಲೂ ಗೋಳಾಡ್ತದೆ ಇಲ್ಲೂ ಗೋಳಾಡ್ಸ್ಬೇಡ, ಸುಮ್ಮನಿರು. ಅಯ್ಯೋ ನಾನು ಏನು ಮಾತಾಡಕ್ಕಿಲ್ಲ, ಕತೆ ಹೋಗಪ್ಪ ಹೋಗು. ಅವೆಣ್ಣಿಗೆ ಬೆಡ್ನು ಬಿಸ್ಕತ್ನ ತಂದು ಕೊಡಗಿ ಹೋಗಿ ನೋಡದೆ. ಸರಿ ಕಾಪಿ ಕಾಯಿಸೋಗಿ ಮತ್ತೆ ಬತ್ತಿನ ಅಡೋಕ್ಕೆ ತಗೊಂಡು ಬತ್ತಿನ ಹೋಗಿ ಹೇಳ್ಸೋಗೋಣ. ಏನಾರು ಒಂಚೂರು ಒತ್ತಲಂತೆ ಮಾಡ್ಕೊಡ್ಲಿ ಪಾಪ ಉಣ್ಲಿ. ನೋಡ್ತೀನಿ, ಒಂಚೂರು ಅವೇ ಅದೇ ಉಪ್ಪಿಟ್ಟು ಕೆದಿ ಕೊಡ್ತೀನಿ, ಅವ್ನು ತಿನ್ನಲಿ. ಆಮೇಲೆ ಬೇಕಾದ್ರೆ ಏನಾದ್ರು ಮಾಡೋಕ್ಕಾಯ್ತದೆ, ಸಂಜೆ ಮೇಲೆ ಕೋಳಿ ಅದೆಲ್ಲ ಬೇಕಾದ್ರೆ ಕುಯ್ಕೊಳಕ್ಕಾಯ್ತದೆ, ಕುಯ್ಕೊಡಿವ್ರಿ ಹೋಗಿ. ಸರಿ ಆಯಿತು, ಸರಿ ಬಿಡು. ಟೀ ಸಪ್ ತಕ ಬನ್ನಿ, ಬೆಲ್ಲನು ಟೀ ಸಪ್ ನೀವೇ ಎಲ್ಲನೂ ಒಂದೊಂದು ಸತಿ ಒಂದೊಂದು ಹೇಳ್ಕೊಂಡು ಹೋಗು. ಬನ್ನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.